ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಕನಸು ಕಾಣುವ ವಿದ್ಯಾರ್ಥಿಗಳಿಗೆ ನೂರಾರು ವಿಘ್ನ ಎದುರಾಗುತ್ತವೆ. ಮನೆಗೆ ದೊಡ್ಡ ಮಗಳು, ಕುಟುಂಬದ ಜವಾಬ್ದಾರಿ ಹೆಗಲಿಗೆ. ಆದರೆ ದಿವ್ಯಾಂಗಳಾದ ಅವಳು ಏನು ಮಾಡಲು ಸಾಧ್ಯ? ವಿದ್ಯೆ ಒಂದೇ ನನಗೆ ಶ್ರೀರಕ್ಷೆ ಎಂದು ಕಷ್ಟಪಟ್ಟು ಓದಿ ಸರ್ಕಾರಿ ನೌಕರಿ ಪಡೆಯಬೇಕೆಂದು ಬಯಸಿದ ಆಕೆಗೆ ಇಂದು ಪರೀಕ್ಷೆ ಪ್ರಾಧಿಕಾರ ಮಾಡಿದ ಎಡವಟ್ಟಿನಿಂದ ಮತ್ತೆ ಅನ್ಯಾಯಕ್ಕೆ ಒಳಗಾಗಿದ್ದಾಳೆ. ಹಾಗಿದ್ರೆ ಆ ಯುವತಿಗೆ ಆದ ಅನ್ಯಾಯವೇನು? ಏನಿದು ಸ್ಟೋರಿ ನೋಡೋಣ ಬನ್ನಿ. ದೃಶ್ಯದಲ್ಲಿ ನೋಡುತ್ತಿರುವ ಈಕೆ ಹೆಸರು ಭಾರ್ಗವಿ. ಮೂಲತಃ ಬೀದರ ನಗರದ ಶಿವನಗರದ ನಿವಾಸಿ. ಬಾಲ್ಯದಿಂದಲೇ ಅಂಗವಿಕಲೆಯಾದ ಈಕೆಗೆ ಜೀವನದಲ್ಲಿ ಏನಾದರೂ ಸಾಧಿಸಿ ತಾನು ಕೂಡ ಇತರರಂತೆ ಒಳ್ಳೆಯ ಜೀವನ ಸಾಗಿಸಬೇಕು ಎಂದು ಕನಸು ಕಂಡವಳು. ಆದರೆ MSc ವ್ಯಾಸಂಗ ಮಾಡುತ್ತಿರುವ ಈಕೆಗೆ ಸರ್ಕಾರಿ ನೌಕರಿ ಪಡೆಯಬೇಕೆಂಬ ಹಂಬಲ. ಹೇಗಾದ್ರೂ ಮಾಡಿ ತನ್ನ ಗುರಿಯನ್ನ ಮುಟ್ಟಲೇಬೇಕು ಎಂದು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಸರ್ಕಾರಿ ನೌಕರಿಯ ತಯಾರಿಯನ್ನ ನಡೆಸಿದ್ದಾಳೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಣ್ಣ ಎಡವಟ್ಟಿನಿಂದ ನೌಕರಿಯ ಕನಸು ನುಚ್ಚು ನೂರಾಗಲಿದೆ. ಈಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸುವಾಗಲೇ ತನ್ನ ಅಂಗವೈಕಲ್ಯವನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ಲು. ಆದರೆ ಪರಿಸ್ಥಿತಿಯನ್ನ ಪರಿಗಣಿಸದೆ ದೂರದ ಪರೀಕ್ಷಾ ಕೇಂದ್ರವನ್ನ ನೀಡಿ ಎಡವಟ್ಟು ಮಾಡಲಾಗಿದೆ. ನಮ್ಮ ತಂದೆಗೆ ನಾವು 3 ಜನ ಹೆಣ್ಣು ಮಕ್ಕಳು. ನಾನು ಮನೆಗೆ ದೊಡ್ಡ ಮಗಳು. ಮನೆಯ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕಾಗಿ ಚೆನ್ನಾಗಿ ಓದಿ ಸರ್ಕಾರಿ ನೌಕರಿ ಪಡಿಬೇಕೆಂದು ಆಸೆ ಪಟ್ಟಿದ್ದೆ. ಆದರೆ ಸೆಪ್ಟೆಂಬರ್ 29ರಂದು ನಡೆಯುವ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಯನ್ನ ನನ್ನ ಮನೆಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಔರಾದ್ನಲ್ಲಿ ಪರೀಕ್ಷಾ ಕೇಂದ್ರವನ್ನ ನೀಡಿದ್ದಾರೆ. ಅಷ್ಟು ದೂರ ನಾನು ಹೋಗುವುದು ಹೇಗೆ? ನನಗೆ ಪರೀಕ್ಷೆ ನಮ್ಮೂರಂದ್ರೆ ಬೀದರಲ್ಲಿ ಅವಕಾಶ ಮಾಡಿಕೊಡಿ ಎಂದು ಸರ್ಕಾರಕ್ಕೆ ಕಣ್ಣೀರು ಹಾಕುತ್ತಾ ಮನವಿ ಮಾಡಿದ್ದಾಳೆ. ನನ್ನ ಹೆಸರು ಭಾರ್ಗವಿ ಕಣಿಗಿ. ನಾನು BSc B.Ed ಮುಗಿಸೀನಿ. ಈಗ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡೀನಿ. ಈಗ 29th ಇರೋದು ಕನ್ನಡ ಕಂಪಲ್ಸರಿ ಎಕ್ಸಾಮ್ VO ಎಕ್ಸಾಮ್ ಕೊಡ್ಲತ್ತೀನಿ. ಅದರಲ್ಲಿ ಸೆಂಟರ್ ನಮ್ಮ ಜಿಲ್ಲೆಯಲ್ಲಿ 35 ಕಿಲೋಮೀಟರ್ ದೂರ ಔರಾದಲ್ಲಿ ಬಿದ್ದಿದೆ. ನಾವು ಅಪ್ಲಿಕೇಶನಲ್ಲಿ ಫಿಲ್ ಮಾಡಿದ್ರು ಕೂಡ ನಾ ಹಿಂಗೆ PH ಡಿಸೇಬಲ್ ಪರ್ಸನ್ ಇದ್ರೂ ಕೂಡ ಇಷ್ಟು ದೂರ ಹಾಕಿದ್ದಾರೆ. ಅವ್ರದ್ದು ಉದ್ದೇಶ ನಾ ಎಕ್ಸಾಮ್ ಕೊಡಬಾರ್ದು ಅಂತಿದೆಯಾ ಇಲ್ಲೋದ್ರೆ ನಂದು ಭವಿಷ್ಯ ಜೊತೆಗೆ ಇದು ಅತಂತ್ರ ಇದು ಮಾಡ್ಲತ್ತಿದ್ದಾರೆ. ಅದರಲ್ಲಿ ಸ್ಪೆಷಲ್ ಪ್ರೊವಿಷನ್ಸ್ ಕೂಡ ಇದ್ದರೂ ಇಷ್ಟು ದೂರ ಹಾಕಿದ್ದಾರೆ. ಈಗ ನನಗೆ ಟ್ರಾವೆಲ್ ಮಾಡೋಕ್ಕೂ ಬರಲ್ಲ, ಎಲ್ಲ ಬಸ್ನಲ್ಲೂ ಹೋಗಕ್ಕೆ ಬರಲ್ಲ. ನಮ್ಮ ಪಪ್ಪಾಗೂ ಕೂಡ ಆರಾಮಿಲ್ಲ. ನಾ ಹೆಂಗೆ ಹೋಗಬೇಕು ಎಕ್ಸಾಮು? ನಾ ಇಷ್ಟೆಲ್ಲ ದಿವ್ಸ ಪ್ರಿಪ್ರೇಷನ್ ಮಾಡೀನಿ. ಗೌರ್ಮೆಂಟ್ ಎಕ್ಸಾಮ್ ಬಿಡೋದೇ 8-10 ಇಯರ್ಸ್ ಆಗೋಣ ಬಿಟ್ಟಾರ. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ನಂದು ವೇಸ್ಟ್ ಆಯ್ತದ. ನಾ ಒಬ್ಬಕಿನೇ ಅಂತಿಲ್ಲ, ನನ್ನಷ್ಟು ಎಷ್ಟೊಂದು PH ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರಿಗೆ ಭೀ ನಂದು ವಾಯ್ಸ್ನಿಂದ ಅವ್ರಿಗೆ ಕೂಡ ನಾವು ಎದ್ದು ಆವಾಜ್ ಕೊಡ್ಬೇಕಂತ ನಾನಲ್ಲಿ ಬೇಡ್ಕೊಡ್ತಿದ್ದೇನೆ, ನಿಮ್ಮಲ್ಲಿ ಬೇಡ್ಕೊತಿದ್ದೇನೆ. ನನ್ನ ಮಗಳು ಬಾಲ್ಯದಿಂದಲೇ ಪ್ರತಿಭಾವಂತೆ. ಆಕೆ ಅಂಗವಿಕಲೆ ಆಗಿರಬಹುದು, ಆದ್ರೆ ಓದಿನಲ್ಲಿ ಮಾತ್ರ ಸದಾ ಮುಂದೆ. ನನಗೂ ವಯಸ್ಸಾಯ್ತು, ಮಗಳು ಸರ್ಕಾರಿ ನೌಕರಿ ಪಡೆದ್ರೆ ಮುಪ್ಪಿನ ಕಾಲಕ್ಕೆ ಆಸರೆ ಆಗುತ್ತಾಳೆ ಅಂತ ಭಾವಿಸಿದ್ದೆ. ಆದ್ರೆ ಸರ್ಕಾರದವರು ನನ್ನ ಮಗಳು ದಿವ್ಯಾಂಗ ಅಂತ ಗೊತ್ತಿದ್ರು 50 ಕಿಲೋಮೀಟರ್ ದೂರದಲ್ಲಿ ಪರೀಕ್ಷಾ ಕೇಂದ್ರವನ್ನ ನೀಡಿ ಅನ್ಯಾಯ ಮಾಡಿದ್ದಾರೆ. ಕೂಡಲೇ ಸರ್ಕಾರ ನ್ಯಾಯ ಒದಗಿಸಬೇಕು ಎಂದು ಅಳಲು ತೋಡಿಕೊಂಡರು. ನಾನು ಶಿವಕುಮಾರ್ ಅಂತೇಳಿ ಶಿವನಗರ ನಿವಾಸಿ. ನನ್ನ ಮಗಳ ಫಿಸಿಕಲಿ ದಿವ್ಯಾಂಗ ಹುಡುಗಿ ಇದ್ದಾಳೆ ಬೈ ಬರ್ತು. ಆಕೆಗೆ ಈಗ ಗೌರ್ಮೆಂಟ್ BSc B.Ed ಎಷ್ಟೋ ನಾ ಇದು ಕಷ್ಟಪಟ್ಟು ಓದಿಸಿದ್ದೀನಿ. ಆಕಿಂದೆಲ್ಲ ರಿಸಲ್ಟ್ ಡಿಸ್ಟಿಂಕ್ಷನ್ ಇದೆ. 10th CBSEನೂ ಕೂಡ ಆಕಿಂದು 8 CGPA ದಿವ್ಯಾಂಗ ಹುಡುಗಿ ಇದ್ದರೂ ಕೂಡ ತೆಗೆದಿದ್ದಾಳೆ. ಕಾಲೇಜಿನಲ್ಲಿ ಸ್ಕೂಲಲ್ಲೆಲ್ಲ ಸನ್ಮಾನಿಸಲಾಗಿದೆ. ಪೇಪರಲ್ಲೆಲ್ಲ ಆಕಿಂದೆ ಪ್ರಶಂಸದ ಎಲ್ಲ ಇದು ಬಂದಿತ್ತು, ನ್ಯೂಸ್ ಬಂದಿತ್ತು. ಇದೆಲ್ಲ ಗೊತ್ತಿಟ್ಕೊಂಡು ನಮ್ಮ ಹುಡುಗಿಗೆ ನೌಕರಿ ಜಾಬ್ ಮಾಡಿಸಿತ್ತಂತ ಸ್ವಾವಲಂಬಿ ಜೀವನ ಮಾಡಬೇಕಂತ ನನ್ನೊಂದು ಇಚ್ಛೆ ಇದೆ. ಆ ಇಚ್ಛೆಗೆ ನಾನು ಆಕೆಗೆ ಕಷ್ಟಪಟ್ಟು ಓದಿಸಿದಕ್ಕೆ ಏನು ಫಾಯ್ದೆ ಆಗಿಲ್ಲ. ಯಾಕಂದರೆ VO ಎಕ್ಸಾಮ್ ಬಿಟ್ಟಿದ್ದಾರೆ. ಈಗ ಗೌರ್ಮೆಂಟ್ ಪೋಸ್ಟ್ ಎಲ್ಲ ಬಿಡ್ತಾ ಇದ್ದಾರೆ. ಸುಮಾರು 10-15 ವರ್ಷದಿಂದ ಬಿಡ್ತಾ ಇದ್ದಿಲ್ಲ ಅವು, ಈಗ ಬಿಟ್ಟಿದ್ದಾರೆ. ಈಗ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಇದ್ದರೆ VO KAದವ್ರು ಮಾಡೋದು VA ಎಕ್ಸಾಮ್ಗೆ ನಮಗೆ ಇಲ್ಲಿ ಲೋಕಲ್ ಸೆಂಟ್ರ್ ಕೊಡೋದು ಬಿಟ್ಟು ಅವರು ಅದಕ್ಕೆ ಹಾಕಿದ್ದಾರೆ. ಅವರು ಅದು ಇಲ್ಲಿಂದ 45 ಕಿಲೋಮೀಟ್ರ್ ದೂರ, ಹೋಗೋದು 45 ಬರೋದು 45. ಈಗ ಇದಕ್ಕೆ ಹೇಗೆ ಮಾಡ್ಬೇಕು ಹೇಳಿ? ಆಕೆಗೆ ಒಯ್ಯೋಕ್ಕಾಗಲ್ಲ. ಹೀಗೆ MSc ಕರ್ನಾಟಕ ಓಪನ್ ಯೂನಿವರ್ಸಿಟಿ MSc ಅಡ್ಮಿಷನ್ ಮಾಡಿಸಿದ್ದೀನಿ ಆಕೆಗೆ. ಆವಾಗಲೂ ಹೀಗೆ ಕಿರಿಕಿರಿ ಮಾಡಿ ಏನೋ ಅವ್ರಿಗೆ ಚಾನ್ಸ್ಲರಿಗೆ ಫೋನ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ಏನೋ ಇದರದಿಂದ ಒಂದು ನಮ್ಮ ಲೋಕಲ್ ಬೀದರ್ ಎಕ್ಸಾಮ್ ಸೆಂಟ್ರ್ ಕೊಟ್ಟರು. ಆಕೆಗೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ನಾನು ಬಿಡುವಾಗ ನನ್ನ ಕಾಲು ಮುರ್ಕೊಂಡು ಬಿಟ್ಟೆ ಎತ್ಕೊಂಡು. ಆಕೆಗೆ ಒಯ್ಯಕ್ಕೆ
ಯಾರ ಫ್ಯಾಮಿಲಿಯರೇ ಬೇಕು. ಯಾಕಂದ್ರೆ ಆಕಿಂದ ಮೈಕಟ್ಟು ಆಗಿದೆ, ಯಾರನ್ನ ಗಂಡಸು ಮಕ್ಕಳು ಬೇಕು, ಅದಕ್ಕೆ ಫಾದರೇ ಬೇಕು. ಈಗ ನಂದು ಕಾಲು ಮುರಿದೆ, ಈಗ ಹೆಂಗೆ ಮಾಡ್ಬೇಕು ಆಕಿಗೆ ಒಯ್ಯೋಕ್ಕೆ ಎಕ್ಸಾಮ್ಗೆ, ಏನು ನಮ್ಗೆ ಸವಲತ್ತಿದೆ ಹೇಳಿ. ಈಗ ನಾವು ಆಕೆ ಎಕ್ಸಾಮ್ ಕೊಡ್ಬೇಕಂತ ಮಾಡಿದ್ದಾರೆ, ರೂಲ್ಸ್ ಏನು ಫಾಲೋನೇ ಮಾಡ್ತಾ ಇಲ್ವಾ, ಫಿಸಿಕಲಿ ಚಾಲೆಂಜ್ ಇಂಥ ಹುಡುಗರು ಹೇಗೆ ಮಾಡಬೇಕು, ಅದು ಒಂದು ನನಗೆ ಇದು ಮಾಡಿ ನನಗೆ ಇದು ಮಾಡಬೇಕು ಅಂತೇಳಿ ನಾನು ತಮ್ಮ ಕಣ್ಕಳಿಯ ವಿನಂತಿ ಮಾಡ್ತಾ ಇದ್ದೀನಿ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹಲವು ವೇದಿಕೆಗಳಲ್ಲಿ ಹೇಳಿದ್ದಾರೆ. ದಿವ್ಯಾಂಗರಾದರೂ ಕಷ್ಟಪಟ್ಟು ಓದಿ ಸರ್ಕಾರಿ ನೌಕರಿ ಪಡೆಯಬೇಕೆಂಬ ಈಕೆಯ ಬಯಕೆಗೆ ಸರ್ಕಾರ ಸಹಾಯ ಮಾಡಬೇಕಿದೆ. ಬೀದರ್ನಲ್ಲಿಯೇ ಪರೀಕ್ಷಾ ಕೇಂದ್ರವನ್ನ ನೀಡುವುದು ಸರ್ಕಾರದ ಕರ್ತವ್ಯವಾಗಿದೆ. ಸಚಿವರು ಮತ್ತು ಪರೀಕ್ಷೆ ಪ್ರಾಧಿಕಾರ ಇತ್ತ ಗಮನ ಹರಿಸುತ್ತಾ